ಕೊಡ್ತಾ ಇರ್ತಕ್ಕಂಥದ್ದು. ಈಗ 4 ರೂಪಾಯಿಯಷ್ಟು ಹಾಲಿನ ದರ ಹೆಚ್ಚಳ ಆಗಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಕೆಎಂಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾ ನಾಯ್ಕ ಅವರಿದ್ದಾರೆ. ಸರ್, ಪ್ರಮುಖವಾಗಿ 4 ರೂಪಾಯಿ ಏಕಾಏಕಿ ಹೈಕ್ ಮಾಡಿದ್ದೀರಾ, ಇದು ಜನಸಾಮಾನ್ಯರಿಗೆ ಹೊರೆ ಅಲ್ವಾ ಸರ್? ನೋಡಿ, ತಮ್ಮ ಮುಖಾಂತರ ರಾಜ್ಯದ ಗ್ರಾಹಕರಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ. ಸೊ ಇವತ್ತೇನು ನಾವು ದರವನ್ನ ಹೆಚ್ಚು ಮಾಡಿದೀವಿ 4 ರೂಪಾಯಿ, ಇದು ಯಾವುದೇ ಸರ್ಕಾರಕ್ಕಾಗಲಿ ಕೆಎಂಎಫ್ಗಾಗಲಿ ಯಾವುದೇ ಒಕ್ಕೂಟಕ್ಕೆ ಹೋಗ್ತಕ್ಕಂಥದ್ದಲ್ಲ. ಇದು 4 ರೂಪಾಯಿ ಈ ರಾಜ್ಯದಲ್ಲಿರ್ತಕ್ಕಂಥ 27 ಲಕ್ಷದಿಂದ 28 ಲಕ್ಷ ಏನು ಹೈನುಗಾರಕರಿದ್ದಾರೆ, ಸೊ ಅಂದ್ರೆ ಹಾಲು ಉತ್ಪಾದಕರಿದ್ದಾರೆ, ಆ ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಸೊ 2-3-5-6 ತಿಂಗಳಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಮತ್ತೆ ಎಲ್ಲ ಒಕ್ಕೂಟಗಳ ಬೇಡಿಕೆ ಇತ್ತು. ಆ ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ. ಸೊ ಹಾಗಾಗಿ ಇವತ್ತು ಏನು ದರ ಹೆಚ್ಚಾಗಿದೆ ಅದು ನಾವು ರೈತರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಸರ್ಕಾರಕ್ಕೆ ಹೋಗಲ್ಲ, ಯಾವುದೇ ಕೆಎಂಎಫ್ಗೆ ಹೋಗಲ್ಲ, ಯಾವುದೇ ಯೂನಿಯನ್ಗೆ ಹೋಗಲ್ಲ. ಇದು ರೈತರ ಕಷ್ಟದಲ್ಲಿದ್ದಾರೆ. ಹಾಗಾಗಿ ಇವತ್ತಿನ ಈ ತೀರ್ಮಾನ ಆಗಿದೆ. ಸರ್, ದರ ಏರಿಕೆ ನೇರವಾಗಿ ಜನಸಾಮಾನ್ಯರಿಗೆ ತಟ್ಟೋದು, ಅದರಲ್ಲೂ ಕೂಡ ಬಡವರಿಗೆ ತಟ್ಟೋದು. ನೀವು ಹೇಳ್ತಾ ಇದ್ದೀರಾ ರೈತರಿಗೆ ಅನುಕೂಲ ಆಗುತ್ತೆ 4 ರೂಪಾಯಿ ಕೊಟ್ರಿ ಅಂತ, ಆದ್ರೆ ಬಡ ಜನರ ಒಂದು ಸಮಸ್ಯೆ ಕೇಳೋದು ಯಾರು ಸರ್? ಒಂದು ಕಣ್ಣಿಗೆ ಬೆಣ್ಣೆ ಹಾಕಿ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕತಕ್ಕಂಥದ್ದು ಸರಿನಾ? ರೈತರು ಬಡವರಲ್ಲ, ರೈತರೇನು ಶ್ರೀಮಂತರ? ನಾವು ಅದೇ ಬಡವರಿಗೆ ಕೊಡ್ತಾ ಇದೀವಲ್ಲ. ಈಗ ನೋಡಿ, 10 ಹಸು ಸಾಕ್ತಕ್ಕಂಥ ರೈತ ಇವತ್ತು 5 ಹಸುಗೆ ಬಂದಿದ್ದಾನೆ. 5 ಹಸು ಸಾಕ್ತಕ್ಕಂಥ ರೈತ ಇವತ್ತು 4-2 ಹಸುಗೆ ಬಂದಿದ್ದಾನೆ. 1-2 ಹಸು ಕಟ್ಕೊಂಡು ಹೊಲದಲ್ಲಿ ಹಾಲು ಕರೆಯುವಂತ ರೈತ ಇವತ್ತು ಹಸುನೇ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ವರ್ಕೌಟ್ ಆಗ್ತಾ ಇಲ್ಲ. ಹತ್ತಿ ಹಿಂಡಿ ರೇಟ್ ಜಾಸ್ತಿ ಆಗಿದೆ, ಶೇಂಗಾ ಹಿಂಡಿ ರೇಟ್ ಜಾಸ್ತಿ ಆಗಿದೆ, ಮೇವು ಸಿಗ್ತಾ ಇಲ್ಲ, ಒಣ ಮೇವು, ಪಂಪ್ಸೆಟ್ ಅಲ್ಲಿ ನೀರಿಲ್ಲ, ಹಸಿ ಮೇವು ಸಿಗ್ತಾ ಇಲ್ಲ, ಮೆಕ್ಕೆಜೋಳ ರೇಟ್ ಜಾಸ್ತಿ ಆಗಿದೆ, ಪಶು ಆಹಾರದ ರೇಟ್ ಜಾಸ್ತಿ ಇದೆ, ಬೆಲ್ಲ ಹಾಕಬೇಕು ಹಸುಗಳಿಗೆ, ಮಿನರಲ್ ಮಿಚ್ಚ ಹಾಕಬೇಕು, ಎಲ್ಲವಿದೆ. ಸೊ ಹಾಗಾಗಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ರೈತರಿಗೆ ಇವತ್ತಿನ 31 ರೂಪಾಯಿ 68 ಪೈಸೆ ಏನ್ ನಾವು ಒಕ್ಕೂಟದಿಂದ ನಾವು ಮಿಲ್ಕ್ ಯೂನಿಯನ್ ಸೊಸೈಟಿಯಿಂದ ನಾವು ಖರೀದಿ ಮಾಡ್ತಾ ಇದೀವಿ. ಸೊ ಈ ದರ ರೈತರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಿಂದ ಇವತ್ತು ಸರ್ಕಾರ ತೀರ್ಮಾನ ತಗೊಂಡಿದೆ. ಈ 4 ರೂಪಾಯಿದಲ್ಲಿ ಸರ್ಕಾರಕ್ಕೆ 4 ಪೈಸಾನೂ ಬರಲ್ಲ, ಕೆಎಂಎಫ್ಗೂ 4 ಪೈಸೆ ಬರಲ್ಲ, ಯಾವ ಯೂನಿಯನ್ಗೂ 4 ಪೈಸೆ ಬರಲ್ಲ. ನಾವು ಇದನ್ನು ನೇರವಾಗಿ ರೈತರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಾವು ಇವತ್ತು ರೈತರ ಪರವಾಗಿದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ರೈತರ ಪರವಾಗಿದೆ. ಸರ್, ಪ್ರಮುಖವಾಗಿ ನೀವು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರಿ ಎಲ್ಲ ಹಾಲು ಒಕ್ಕೂಟ ಸಂಸ್ಥೆಗಳು ಲಾಭದಾಯಕದಲ್ಲಿವೆ ಅಂತ. ತಾವು ನಿಮ್ಮ ಒಕ್ಕೂಟದಿಂದ ಆ ಲಾಭಾಂಶವನ್ನ ರೈತರಿಗೆ ಕೊಡಬಹುದಾಗಿತ್ತು, ಜನರ ಮೇಲೆ ಬರೆ ಎಳಿತಕ್ಕಂಥ ಅಗತ್ಯ ಏನಿತ್ತು ಅಂತ. ಯಾಕಂದ್ರೆ ಈಗ ಕೋಲಾರದಲ್ಲಿ ಅವರು ಪ್ರೋತ್ಸಾಹಧನ ಅಂತ ರೈತರಿಗೆ ಕೊಡ್ತಾ ಇದ್ದಾರೆ, ತಮ್ಮ ಒಂದು ಒಕ್ಕೂಟ ಸಂಸ್ಥೆಗಳು ಯಾಕೆ ಕೊಡ್ತಿಲ್ಲ? ನಿಮಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಕ್ಕೂಟಗಳಲ್ಲಿ ಈ ಬೇಸಿಗೆಗಾಲ ಮಳೆಗಾಲ ಇದ್ದಂಗೆ ನಮಗೆ, ಬೇಸಿಗೆಗಾಲ ಮಳೆಗಾಲ ಇದ್ದಂಗೆ ನಮಗೆ ಒಕ್ಕೂಟಗಳಿಗೆ ಯಾವತ್ತು ಒಕ್ಕೂಟ ಲಾಭ ಬರುತ್ತೆ, ಲಾಭಾಂಶವನ್ನ ಮಾಡ್ತೀವಿ, ಅವತ್ತು ನಾವು ರೈತರಿಗೆ ರೇಟನ್ನು ಜಾಸ್ತಿ ಮಾಡ್ತೀವಿ. ಯಾವತ್ತು ಒಕ್ಕೂಟಗಳು ಲಾಸ್ ಆಗುತ್ತೆ ಅವತ್ತು ನಾವು ರೇಟನ್ನು ಕಡಿಮೆ ಮಾಡ್ತೀವಿ. ಮತ್ತೆ ಯಾವತ್ತು ಒಕ್ಕೂಟಗಳಲ್ಲಿ ಜಾಸ್ತಿ ಲಾಭ ಆಗುತ್ತೆ ಆ ಸಂಪೂರ್ಣ ಲಾಭವನ್ನ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಎಲ್ಲಾ ಒಕ್ಕೂಟಗಳು ಮಾಡ್ತೇವೆ. ಅದರ ಕಂಪ್ಲೀಟ್ ಬೇಕಾದ್ರೆ ಅಂಕಿಅಂಶವನ್ನು ಕೂಡ ನಾನು ಕೊಡ್ತೀನಿ ನಿಮಗೆ. ಅಲ್ಲ ಸರ್, ದರ ಕಡಿಮೆ ಆಗಿರ್ತಕ್ಕಂಥ ನಿದರ್ಶನಗಳು ತುಂಬಾ ಕಡಿಮೆನೆ. ನೀವು ಏರಿಕೆ ಮಾಡ್ತೀರಾ, 4 ರೂಪಾಯಿ 5 ರೂಪಾಯಿ ಏರಿಕೆ ಮಾಡ್ತೀರಾ, ಮತ್ತೆ ಅಂತ ಸಂದರ್ಭ ಬಂದಾಗ 1 ರೂಪಾಯಿ ಇಳಿಕೆ ಮಾಡ್ತೀರಾ. ನೋಡಿ, ಈಗ ಬೇರೆ ರಾಜ್ಯಕ್ಕೂ ನಮಗೆ ಹೋಲಿಸಿದ್ರೆ ಎಷ್ಟು ಕಡಿಮೆ ಇದೀವಿ ನಾವು? 10 ರೂಪಾಯಿ ಕಡಿಮೆ ಇದೀವಿ ದಿನನಿತ್ಯ ಮಾರ್ತಕ್ಕಂಥ. ಇವತ್ತು ನಾವು 42 ರೂಪಾಯಿ ಇದೆ ನಾವು ಮಾರ್ತಕ್ಕಂಥ ಹಾಲಿನ ರೇಟು, 42 ರೂಪಾಯಿ. ಇವತ್ತು 4 ರೂಪಾಯಿಗೆ 46 ರೂಪಾಯಿ. ಈ 46 ರೂಪಾಯಿನೂ ಹೋಲಿಸಿದ್ರೆ ನಾವು ಬೇರೆ ರಾಜ್ಯಕ್ಕಿಂತ 10 ರೂಪಾಯಿ 8 ರೂಪಾಯಿ 12 ರೂಪಾಯಿ ಕಡಿಮೆ ಇದೀವಿ. ಸೊ ಹಾಗಾಗಿ ನಾವು ಇವತ್ತು ರೈತರಿಗೆ ಕೊಟ್ಟಿದ್ದೀವಿ ಹೊರತು ಇದು ಯಾವುದೇ ಹಣವನ್ನ ಯಾವುದೇ ಒಕ್ಕೂಟಕ್ಕಾಗಲಿ ಕೆಎಂಎಫ್ಗಾಗಲಿ ಯಾವುದೇ ಸರ್ಕಾರಕ್ಕೆ ಬರಲ್ಲ. ಸುಮ್ಮನೆ ಹೇಳ್ತಾರೆ, ಅವ್ರಿಗೆ ಕೆಲಸ ಇಲ್ಲ ಬಿಜೆಪಿಯವರಿಗೆ ಮಾತಾಡ್ತಾರೆ, ರೈತರ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ. ಅಂದ್ರೆ ಅವರಿಗೆ ರೈತರ ಬಗ್ಗೆ ಕಳಕಳಿ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ. ಸರ್ವೇಸಾಮಾನ್ಯ ಹಾಲಿನ ದರ ಏರಿಕೆ ಆದಂತ ಸಂದರ್ಭದಲ್ಲಿ ಹಾಲಿನ ಉತ್ಪನ್ನಗಳ ಬೆಲೆನೂ ಕೂಡ ಹೈಕ್ ಆಗುತ್ತೆ, ಅದು ಕೂಡ ಜನರಿಗೆ ಹೊರೆ ಆಗುತ್ತೆ. ನೋಡಿ, ಈಗ ಬೇರೆ ಬೆಲೆ ಏರಿಕೆ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಸೊ ನಾನು ನನ್ನ ಕೆಎಂಎಫ್ ನಮ್ಮ 16 ಒಕ್ಕೂಟದ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಅಲ್ಲ ಸರ್, ಗ್ಯಾರಂಟಿಗಳೇನಾದ್ರೂ ಹೊರೆಯಿಂದ ಈ ರೀತಿ ಸರ್ಕಾರದ ಮೇಲೆ ಏನಾದ್ರೂ ಒತ್ತಡ ಇದೆಯಾ? ನಿಭಾಯಿಸಕ್ಕೆ ಆಗದೆ ಹಣಕಾಸಿನ ಒಂದು ಸಮನ್ವಯದ ಕೊರತೆ ಇದೆಯಾ? ಇದರಲ್ಲಿ ಒಂದು ನಯಾ ಪೈಸಾನೂ ಬರಲ್ಲ ಸರ್ಕಾರಕ್ಕೆ. ಅದಕ್ಕೆ ಯಾಕೆ ಟ್ಯಾಲಿ ಮಾಡ್ತೀರಾ? ಅದಕ್ಕೆ ಯಾವುದೇ ಸಂಬಂಧ ಇಲ್ಲ.